ಹಾಯ್ ಫ್ರೆಂಡ್ಸ್, ಇದು ಒಂದು ಬ್ಯೂಟಿಫುಲ್ ಆಗಿರೋ ಟೆಂಪಲ್ ಡಿಸೈನು ಅಂತಲೇ ಹೇಳ್ಬೋದು. ಬನ್ನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಆಲ್ರೆಡಿ ನಾನು ಲೈನಿಂಗ್ ಮೇಲೆ ಮಾರ್ಕ್ ಮಾಡಿದ್ದೀನಿ ಡಿಸೈನ್ ಹೇಗೆ ಬರಬೇಕು ಅಂತ. ಕ್ಯಾನ್ವಾಸ್ ಡಿಸೈನು ಅಂದರೆ ಟೆಂಪಲ್ ಡಿಸೈನು, ಅದನ್ನು ಕ್ಯಾನ್ವಾಸ್ ಮೇಲೆ ಈ ಥರ ವೀಲರಲ್ಲಿ ಮಾರ್ಕ್ ಮಾಡಿ ಅದು ಮಾರ್ಕ್ ಬರೋ ಥರ ಮಾಡ್ಕೋಬೇಕು. ಅದ್ರ ಮೇಲೆ ಈ ಥರ ಒಂದು ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಪೀಸಲ್ಲಾದರೆ ಕಾಣಲ್ಲ, ಅದು ವೈಟು ಕ್ಯಾನ್ವಾಸ್ ಆಗಿರೋದ್ರಿಂದ ನಿಮಗೆ ಮಾರ್ಕ್ ಕಾಣಿಸಲ್ಲ. ಅದಕ್ಕೋಸ್ಕರ ಈ ಥರ ಮಾರ್ಕರಲ್ಲಿ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಕಾಣಿಸುತ್ತೆ. ಮತ್ತು ಒಂದು ಕಡೆ ಮಾಡಿದ್ರೆ ಸಾಕು, ಇನ್ನೊಂದು ಕಡೆ ನಿಮ್ಗೆ ಆಟೋಮೆಟಿಕ್ಕಾಗಿ ಕಾಣಿಸುತ್ತೆ. ಈ ಮಾರ್ಕಿಂಗ್ ಪೀಸಲ್ಲಿ ಅಷ್ಟು ಕಾಣಿಸಲ್ಲ, ಆಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಆಗೋ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ನೀವು ನೀಟಾಗಿ ಡ್ರಾಯಿಂಗ್ನ ಮಾರ್ಕರಲ್ಲಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅದು ಟೆಂಪಲ್ ಡಿಸೈನು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಡಿಸೈನು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಈ ಥರ ಒಂದು ಡಿಸೈನ್ನ ನೀವು ಟ್ರೈ ಮಾಡಿ. ಬಿಗಿನರ್ಸು ಕೂಡ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಈ ಮೆಥಡಲ್ಲಿ ಮಾಡಿ, ತುಂಬಾ ಈಸಿಯಾಗಿರುತ್ತೆ. ಇವಾಗ ಕ್ಯಾನ್ವಾಸ್ ಹಾಕ್ತೇನೆ ಮಾಡ್ಬೋದು ಅಂತ ಹೇಳ್ತಾರೆ, ಮಾಡಿದ್ರೂ ಸ್ಟಿಫ್ನೆಸ್ ಇರಲ್ಲ. ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ಒಂಥರ ಸ್ಟಿಫ್ನೆಸ್ ಇರುತ್ತೆ, ಡಿಸೈನು ನೀಟಾಗಿ ಕೂತ್ಕೊಳ್ಳುತ್ತೆ. ನೀವು ಒಂದೊಂದ್ಸಲ ಟೆಂಪಲ್ ಡಿಸೈನ್ ಮೇಲೆ ಎತ್ಕೊಂಡಂಗೆ ಆಗ್ಬಿಡುತ್ತೆ. ಏನಕ್ಕಪ್ಪ ಅಂದರೆ ನೀವು ಕ್ಯಾನ್ವಾಸ್ ಕೊಟ್ಟಿಲ್ಲ ಅಂದರೆ ಅದು ಹಿಂಗೆ ಮೇಲೆ ಎತ್ಕೊಂಡಂಗೆ ಆಗುತ್ತೆ, ಅಲ್ಲಿ ಟ್ಯಾಗ್ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡಿದ್ರೆ ಆ ಥರ ಮೇಲೆಲ್ಲ ಎತ್ಕೊಳ್ಳಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಫಸ್ಟ್ಗೆ ಈ ಥರ ಮೊದಲು ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಫ್ರಂಟು 2 ಪೀಸನ್ನು, ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸು, ಮಧ್ಯೆ ಬಟನ್ ಬರುತ್ತೆ. ಏನಕ್ಕಪ್ಪ ಅಂದರೆ ಮುಂದೆ ಮಧುಬಾಲ ಡಿಸೈನ್ ಆಗಿರೋದ್ರಿಂದ ನಾನು ಮುಂದೆ ಬಟನ್ ಇಟ್ಟಿಲ್ಲ, ಹಿಂದೆ ಬಟನ್ ಇಡ್ತಾ ಇರೋದೀನಿ. ಅದಕ್ಕೋಸ್ಕರ ಇವಾಗ ಹಿಂದೆನೇ 2 ಪೀಸ್ ಮಾಡಿ ಎರಡಕ್ಕೂ ಆ ಕಡೆ ಈ ಕಡೆ ಆಪೋಸಿಟಾಗಿ ಸುತ್ತ ಸ್ಟಿಚ್ ಹಾಕೋಬೇಕು. ನೀಟಾಗಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಆಮೇಲೆ ಅದು ಆಲ್ರೆಡಿ ಅದನ್ನು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿದ್ದೀವಲ್ಲ, ಅದಕ್ಕೆ ಒಂದು ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಅದು ಸ್ಟಿಚ್ ಮಾಡ್ಕೊಂಡು ಆಮೇಲೆ ಇದ್ರ ಮೇಲೆ ಸ್ಟಿಚ್ ಮಾಡಿ ನೋಟ್ ಮಾಡಿದ್ರೆ ಸೂಪರಾಗಿ ಬರುತ್ತೆ ಡಿಸೈನ್. ಒಂಚೂರು ರಿಂಕಲ್ಸ್ ಬರಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಮೊದಲು ಇದನ್ನು ಸುತ್ತ ಸ್ಟಿಚಿಂಗ್ ಹಾಕೊಂಬಿಡಿ, ಲೈನಿಂಗು ಮತ್ತು ಮೇನ್ ಪೀಸು ಎರಡೂ, ಆ ಕಡೆ ಪೀಸ್ ಈ ಕಡೆ ಪೀಸ್ ಎರಡನ್ನೂ ಈ ಥರ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ನೀಟ್ ಮಾಡ್ಕೊಳ್ಳಿ. ಈಗ ಈ ರೀತಿ ಆದಮೇಲೆ ಇವಾಗ ನೋಡಿ, ಇದೂ ಅಷ್ಟೇ 2 ಪೀಸ್ ಬರುತ್ತೆ, ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸು, ಮಧ್ಯೆ ಬಟನ್ ಬರುತ್ತೆ. ಹಾಗಾಗಿ ಇವಾಗ ಇದನ್ನು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟನ್ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಇವಾಗ ರೆಡಿ ಆಯಿತು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನೀಟಾಗಿ ಎಕ್ಸ್ಟ್ರಾ ಬಟನ್ ಎಲ್ಲ ತೆಗೆದುಬಿಟ್ಟು ರೆಡಿ ಮಾಡ್ಕೊಳ್ಳಿ. ಇವಾಗ ಇದು ರೆಡಿ ಆದಮೇಲೆ ನಾವು ಆಲ್ರೆಡಿ ಕ್ಯಾನ್ವಾಸ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಡಿಸೈನು, ಅದನ್ನು ಒಂದು ಲೈನಿಂಗ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಿಕೊಂಡು ಅದನ್ನು ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡೋದು. ನೋಡಿ, ಈ ರೀತಿ ಲೈನಿಂಗ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಅದು ನೀಟಾಗಿ ಆ ಡಿಸೈನ್ ಶೇಪ್ ಆಗೇ ಬರಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿರುತ್ತೆ, ಫಿನಿಶಿಂಗ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಅದೇ ಡಿಸೈನ್ನ ಈ ಥರ ಕ್ಯಾನ್ವಾಸ್ ಮೇಲೆ ಡ್ರಾಯಿಂಗ್ ಮಾಡಿ ಈ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಓಕೆನಾ. ಇವಾಗ ಅದು ಹೇಗಿದೆ ಡಿಸೈನು ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನಾವು ಮಾಮೂಲಿ ಮೇನ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಿಕೊಂಡು ಕಟ್ ಮಾಡಿ ಇನ್ನೋಟ್ ಮಾಡೋದು ಅಷ್ಟೇ, ತುಂಬಾ ಈಸಿ. ಒಂದೇನಪ್ಪ ಅಂದರೆ ನೀವು ಕ್ಯಾನ್ವಾಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ, ಕ್ಯಾನ್ವಾಸ್ ಮೇಲೆ ಡ್ರಾಯಿಂಗ್ ಮಾಡಬೇಕಾಗುತ್ತೆ. ಅದೊಂದು ನಿಮಗೆ ರಿಸ್ಕ್ ಅನಿಸ್ಬೋದು. ಅದಾದಮೇಲೆ ಸ್ಟಿಚಿಂಗ್ ಮಾಡೋದಂತೂ ತುಂಬಾ ಸುಲಭ. ಈ ರೀತಿ ನೀಟಾಗಿ ಒಂದೊಂದಕ್ಕೆ ಕ್ಯಾನ್ವಾಸ್ ಇಲ್ಲದೇನೂ ಮಾಡ್ಬೋದು. ಒಂದೊಂದು ಇದು ಬಟ್ಟೆ ಆ ಥರ ಇರುತ್ತೆ, ಅದಕ್ಕೆ ಕ್ಯಾನ್ವಾಸ್ ಇಲ್ಲ ಅಂದರೂ ನಡೆಯುತ್ತೆ. ಒಂದೊಂದಕ್ಕೆ ಕ್ಯಾನ್ವಾಸ್ ಹಾಕಿದ್ರೇ ಚೆನ್ನಾಗಿ ಕೂತ್ಕೊಳ್ಳೋದು. ಓಕೆನಾ. ಈಗೆಲ್ಲ ಕ್ಯಾನ್ವಾಸ್ ಎಲ್ಲ ಜಾಸ್ತಿ ಈ ಥರ ಅಟ್ಯಾಚ್ ಮಾಡಲ್ಲ, ಡೈರೆಕ್ಟಾಗಿ ಅಟ್ಯಾಚ್ ಮಾಡಿಬಿಟ್ಟು ಇನ್ನೋಟ್ ಮಾಡಿಬಿಡ್ತಾರೆ. ಆದರೆ ಒಂದೊಂದು ಬಟ್ಟೆಗೆ ಮೇಲೆ ಕಾಣಿಸುತ್ತೆ ಕ್ಯಾನ್ವಾಸು, ಅಂಥದಕ್ಕೆಲ್ಲ ಈ ರೀತಿ ಮೆಥಡ್ನೇ ಯೂಸ್ ಮಾಡಬೇಕಾಗುತ್ತೆ, ಮೇಲೆ ಕ್ಯಾನ್ವಾಸ್ ಕಾಣಿಸ್ಬಾರ್ದು ಅಂತ. ಓಕೆನಾ. ಅದು ವೈಟ್ ಆಗಿರೋದ್ರಿಂದ ಮೇಲೆ ನೀವು ತೆಳ್ಳಗಿರೋ ಬಟ್ಟೆ ಆದರೆ ಮೇಲೆ ಕ್ಯಾನ್ವಾಸ್ ಹಾಕಿರೋದು ಕಾಣಿಸುತ್ತೆ. ಹಂಗೆ ಕಾಣಿಸ್ಬಾರ್ದು ಅಂದರೆ ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಕ್ಯಾನ್ವಾಸ್ ಹಾಕಿರೋದು ಕಾಣಿಸಲ್ಲ. ಓಕೆನಾ. ಈ ರೀತಿ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಇವಾಗ ಆಲ್ರೆಡಿ ಬ್ಲೌಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಒಂದು ಕಡೆದು, ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಅದು ಹೇಗಿದೆ ಶೇಪು ಅದೇ ರೀತಿ ಸ್ಟಿಚ್ ಮಾಡಿ ಕಟ್ ಮಾಡಿ ನ್ಯಾಚ್ ಹಾಕಿ ಉಲ್ಟಾ ತಿರುಗಿಸ್ಕೋಬೇಕು. ಆ ಶೇಪ್ ಹೇಗಿದೆ ಹಾಗೇ ಬರಬೇಕು ಡಿಸೈನು. ಈ ರೀತಿ 2 ಪೀಸನ್ನು ನೀವು ಹಾಗೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಒಂದು ಪೀಸಲ್ಲ, 2 ಕಡೆ ಪೀಸನ್ನು ಒಂದೇ ಸಲ ಅಟ್ಯಾಚ್ ಮಾಡ್ಕೊಂಬಿಡಿ, ನಿಮ್ಗೆ ಈಸಿ ಆಗುತ್ತೆ, ನೀಟಾಗಿರುತ್ತೆ.
ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಟೆಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಬಾರ್ಡರ್ ಸೀರೆಗಂತೂ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ನೀವು ಔಟ್ಲೈನ್ಗೆ ಇದು ಸ್ಟೋನು ಬೀಡ್ಸು ಬೇಕಾದ್ರೆ ಅಂಟಿಸ್ಕೊಂಡು ಮಾಡ್ಕೋತೀನಿ ಅಂದರೆ ಅದೂ ಲುಕ್ಕಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ. ನಾನು ಅದ್ರ ಬದಲು ಸ್ವಲ್ಪ ಲೇಸ್ ಕೊಟ್ಟಿದ್ದೀನಿ. ಸುಮ್ಮನೆ ಅವೆಲ್ಲ ಬೇಡ ಅಂದ್ಬಿಟ್ಟು ಲೇಸ್ ಕೊಟ್ಟಿದ್ದೀನಿ. ಈ ರೀತಿ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಬಿಡಿ. ಯಾಕೆಂದರೆ ಸ್ವಲ್ಪ ಬಟ್ಟೆ ಇದಾಗಿರುತ್ತೆ, ಲೈನಿಂಗು ಕ್ಯಾನ್ವಸ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಆ ಮೂತಿ ಹತ್ರ ಒಂದು ಸ್ವಲ್ಪ ಹಿಂಗೆ ತಿರುಗಿ ಸೂಜಿ ತೈಲಿ ತೆಗೆದು ತಕ್ಕೊಳ್ಳಿ. ಯಾಕಂದರೆ ಸ್ಟಕ್ ಆಗಿಬಿಟ್ಟಿರುತ್ತೆ ಅದು ಬಟ್ಟೆ, ಅದನ್ನ ಸ್ವಲ್ಪ ಸೂಜಿಲಿ ಹಿಂಗೆ ಎತ್ತಿದ್ರೆ ಬಂದುಬಿಡುತ್ತೆ. ಓಕೆನಾ? ಆ ರೀತಿ ಮೆಥಡ್ ಯೂಸ್ ಮಾಡಿ. ಇವಾಗ ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಬಿಟ್ಟು ಈಗ ಇದು ರೆಡಿ ಆಯಿತು. ಈಗ 2 ಪೀಸನ್ನು ರೆಡಿ ಮಾಡ್ಕೋಬೇಕು. ಇದೇ ರೀತಿ ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಕೆಳಗಡೆ ಪ್ಯಾಚ್ ಕೊಡಬೇಕಲ್ವ, ಅಲ್ಲಿಗೆ ಬಂದುಬಿಟ್ಟು ನಾನು ಈ ಸೀರೆ ಪೀಸೆಲ್ಲ ತೊಗೋತೀನಿ. ಏನಕ್ಕಂದರೆ ಆಮೇಲೆ ಹಿಂದೆ ಬಟನ್ ಇಡಬೇಕು, ಅದೊಂದು ಮೇನು. ಮುಂದೆ ಬಟನ್ ಬರಲ್ಲ, ಹಿಂದೆ ಬರುತ್ತೆ. ಹಾಗಾಗಿ ಫಸ್ಟು ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಈಗ ಮಧ್ಯಕ್ಕೆ ನಾವೇನು ಕಟ್ ಮಾಡಿರ್ತೀವಲ್ಲ ಆ ಪೀಸ್ ತೊಗೊಳ್ಳಿ. ಆ ಪೀಸ್ಗಿಂತ ಒಂದು ರೌಂಡ್ ಸುತ್ತ ಜಾಸ್ತಿ ತೊಗೊಳ್ಳಿ ಬಟ್ಟೆನ. ಆವಾಗ ನೀವು ಮಧ್ಯೆ ಅಟ್ಯಾಚ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಬಟ್ಟೆ. ನೋಡಿ, ಇದನ್ನು ಈ ರೀತಿ ಸ್ಟಿಚ್ ಮಾಡಿ. ಇದನ್ನು ಅಷ್ಟೇ ಒಂದು ಕಡೆ ಹೇಗೆ ಮಾಡಿರ್ತೀವೋ ಹಾಗೇ ಇನ್ನೊಂದು ಕಡೆದೂ ಅದೇ ರೀತಿ ಸ್ಟಿಚ್ ಮಾಡಿ ನೋಟ್ ಮಾಡ್ಕೊಳ್ಳೋದು ಅಷ್ಟೇ. ಅಂದರೆ ಒಂದು ಏನಪ್ಪ ಅಂದರೆ ಬಟ್ಟೆ ಸ್ವಲ್ಪ ಮಂದ ಇರುತ್ತೆ, ಅದು ನೋಡ್ಕೊಂಡು ಕಟ್ ಮಾಡಿಕೊಂಡು ಹತ್ತತ್ರ ನ್ಯಾಚ್ ಹಾಕಿ ಉಲ್ಟಾ ತಿರುಗಿಸ್ಕೋಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಕ್ಯಾನ್ವಸ್ಸು, ಲೈನಿಂಗು ಮತ್ತು ಆಲ್ರೆಡಿ ಲೈನಿಂಗು ಮೇನ್ ಪೀಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ದಪ್ಪ ಇರುತ್ತೆ ಬಟ್ಟೆ. ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಬಿಡಿ. ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಬಿಡಿ. ಹತ್ತತ್ರ ಹಾಕಿ ನ್ಯಾಚು. ಯಾಕೆಂದರೆ ಶೇಪ್ ತಿರುಗಬೇಕು ಅಂದರೆ ನೀವು ಹತ್ತತ್ರ ನ್ಯಾಚ್ ಹಾಕಲೇಬೇಕು. ಓಕೆನಾ? ನೀಟಾಗಿ ಹಾಕಿದಷ್ಟು ನಿಮಗೇ ನೀಟ್ ಬರುತ್ತೆ ಡಿಸೈನ್. ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ನಾನು ಆಗಲೇ ಹೇಳ್ದಾಗೆ ಕೆಳಗಡೆಗೆ ಸೀರೆ ಪೀಸಲ್ಲಿ ಸ್ವಲ್ಪ ಪ್ಯಾಚ್ ಕೊಡಬೇಕಾಗುತ್ತೆ. ಅದನ್ನು ನೀಟಾಗಿ ಸರಿ ಮಾಡ್ಕೊಳ್ಳಿ. ಶೇಪ್ ಹೇಗಿದೆ ಹಾಗೇ. ನೀವು ಸುಮ್ಮನೆ ಹೆಂಗಿತ್ತು ಹಂಗೆ ಹೊಲ್ದ್ಬಿಟ್ರೆ ಶೇಪ್ ಬರೋಲ್ಲ, ಅದು ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡು ರೆಡಿ ಆಯಿತು. ನಾನು ಆಗಲೇ ಹೇಳ್ದಾಗೆ ಇಲ್ಲಿ ಮಧ್ಯದಲ್ಲಿ ಪ್ಯಾಚ್ ಬರುತ್ತೆ. ಆಮೇಲೆ ಉಕ್ಸ್ ಬಟನು ಅಲ್ಲೇ ಇಟ್ಕೋಬೇಕು ನಾವು. ಮೇಲ್ಗಡೆ ಒಂದು ಬಟನ್ ಬರುತ್ತೆ, ಕೆಳಗಡೆಗೂ ಉಕ್ಸ್ ಬಟನ್ ಹಾಕಿ ಅದರ ಸ್ಟಿಚ್ ಮಾಡ್ಕೋಬೇಕು. ಸೀರೆ ಪೀಸಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಲೈನಿಂಗ್ ಬಟ್ಟೆ ಇರುತ್ತಲ್ಲ, ಲೈನಿಂಗ್ ಅಳತೆಗೆ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಕಟ್ ಮಾಡಿಕೊಂಡ್ರೆ ಸಾಕು. ಏಕೆಂದರೆ ಅದಕ್ಕೇನು ಸ್ವಲ್ಪ ಜಾಸ್ತಿ ಬೇಕು, ನಾವು ಸ್ಟಿಚಿಂಗ್ ಎಲ್ಲ ಮಾಡ್ತೀವಲ್ಲ ಅದಕ್ಕೆ. ಮೇಲೆ ಫೋಲ್ಡ್ ಮಾಡಬೇಕು, ಕೆಳಗಡೆನೂ ಫೋಲ್ಡ್ ಮಾಡಬೇಕು, ಅದಕ್ಕೋಸ್ಕರ. ಆಲ್ರೆಡಿ ಈ ಥರ ವೀಲರ್ ಇದ್ದರೆ ನೋಡಿ ಎಷ್ಟು ಹೆಲ್ಪ್ ಆಗುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ಥರದ್ದು ವೀಲರ್ ಇವಾಗೆಲ್ಲ ಟೈಲರ್ ಅಂಗಡಿ ಶಾಪ್ಗಳೆಲ್ಲ ಸಿಗುತ್ತೆ, ತೊಗೊಳ್ಳಿ. ಏನಿಲ್ಲ ಒಂದು 20-30 ರೂಪಾಯಿಗೆಲ್ಲ ಸಿಗುತ್ತೆ. ನೀವು ಏನೇ ಆದ್ರೂ ಈ ಥರ ಒಂದು ಮಾರ್ಕ್ ಮಾಡ್ಕೊಂಬಿಟ್ರೆ ನಿಮಗೆ ಆರಾಮಾಗುತ್ತೆ. ತುಂಬಾ ಯೂಸ್ಫುಲ್ ಇದು ಮಾರ್ಕರು. ವೀಲರು ಕರ್ವ್ ಸ್ಕೇಲು ಈ ಥರ ತುಂಬಾ ಇದ್ದಾವೆ. ಅವನ್ನೆಲ್ಲ ನೀವು ಒಂದೊಂದೇ ತಂದು ಇಟ್ಕೊಂಡ್ರೆ ನಿಮ್ಗೆ ಸ್ಟಿಚಿಂಗ್ ಮಾಡೋರು ಬಿಗಿನರ್ಸ್ಗೆ ತುಂಬ ಈಸಿ ಮೆಥಡಲ್ಲಿ ನೀವು ಅದರಲ್ಲಿ ಸ್ಟಿಚ್ ಮಾಡ್ಕೋಬೋದು. ತುಂಬಾ ಬೇಗ ಆಗುತ್ತೆ. ಓಕೆನಾ? ಈ ರೀತಿ ಲೈನಿಂಗ್ ಹಾಕಿ ನೋಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇನ್ನೋಟ್ ಮಾಡಿಕೊಂಡು ಅಲ್ಲಿಗೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡಬೇಕು. ಆ ಕಡೆ ಒಂದು ಈ ಕಡೆ ಒಂದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಟ್ಟಾದಮೇಲೆ ಆಮೇಲೆ ಡೈರೆಕ್ಟಾಗಿ ಇದಕ್ಕೆ ಅಟ್ಯಾಚ್ ಮಾಡೋದು ಅಷ್ಟೇ. ತುಂಬಾ ಈಸಿ ಇರುತ್ತೆ, ಆದರೆ ಹೊಲಿಯುವಾಗ ಕಷ್ಟ ಅಂತ ಅನಿಸುತ್ತೆ ಅಷ್ಟೇ. ಈ ರೀತಿ ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಇವಾಗ ಇದು ರೆಡಿ ಆದಮೇಲೆ ಅದು ಹೇಳ್ದಂಗೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಸ್ಟಿಚ್ ಮಾಡ್ಕೋಬೇಕು. ಒಂದು ಕಡೆ ಡಬಲ್ ಪಟ್ಟಿ, ಒಂದು ಕಡೆ ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿಕೊಂಡು ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಪಟ್ಟಿ ಒಳಗಡೆ ಹೋಗುತ್ತೆ, ಡಬಲ್ ಪಟ್ಟಿ ಮೇಲ್ಗಡೆ ಬರುತ್ತೆ. ಅದೊಂದು ಗಮನದಲ್ಲೇ ಇರಬೇಕು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಸ್ಟಿಚ್ ಮಾಡಿದಾಗ. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಈಗಿನ ಟ್ರೆಂಡಿಂಗ್ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು, ಇದು ಟೆಂಪಲ್ ಡಿಸೈನು.
ಇನ್ನೂ ಡಿಫ್ರೆಂಟ್ ಡಿಸೈನ್ಸ್ಗಳಿದ್ದಾವೆ. ಬಿಗಿನರ್ಸು ಈ ಥರ ಹೀಗೆ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಅಂದರೆ ತುಂಬ ಇಷ್ಟ ಆಗುತ್ತಲ್ವ. ಈ ಡಿಸೈನ್ ನೀವು ಟ್ರೈ ಮಾಡ್ಬೋದು. ತುಂಬಾ ಈಸಿಯಾಗಿದೆ. ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು, ಆದರೆ ಸ್ಟಿಚಿಂಗ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಷ್ಟು ಸೂಪರಾಗಿರುತ್ತೆ ಡಿಸೈನು. ತುಂಬಾ ಇಷ್ಟ ಆಗುತ್ತೆ. ಇದು ಉಕ್ಸ್ ಪಟ್ಟಿ ಒಳಗಡೆ ಫೋಲ್ಡ್ ಮಾಡಬೇಕು. ಐ ಪಟ್ಟಿ ಅಂದರೆ ಕಾಜಾ ಪಟ್ಟಿ ಮೇಲೆ ಫೋಲ್ಡ್ ಮಾಡಬೇಕು. ಇದು ರೆಡಿ ಆಯಿತು. ಇವಾಗ ಒಂದು ಪಿನ್ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಕೊಬಿಡಿ. ಇವಾಗ ನಾವು ಎರಡಕ್ಕೂ ಆ ಕಡೆ ಈ ಕಡೆ ಅಟ್ಯಾಚ್ ಮಾಡೋಕ್ಕೆ ಒಂದೇ ಸಮನಾಗಬೇಕಲ್ಲ, ಅದಕ್ಕೆ. ಆಮೇಲೆ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಬಾರ್ದು. ಕರೆಕ್ಟಾಗಿ ಈ ಥರ ಪಿನ್ ಹಾಕಿ ಆಲ್ರೆಡಿ ಹಳೆ ಚಿಕ್ಕ ಪೀಸ್ ಇರುತ್ತಲ್ಲ ಅದರಲ್ಲೂ ಮಾರ್ಕ್ ಮಾಡ್ಕೋಬೋದು. ಇಲ್ಲ ನಾನು ಆಲ್ರೆಡಿ ಮೊದಲೇ ಮಾರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇವಾಗ ಇದನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಈಗ ಒಂದು ಚಿಕ್ಕ ಪೀಸ್ ಇರುತ್ತಲ್ಲ, ಆ ಪೀಸ್ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಆ ಪೀಸ್ ಅಳತೆಗೆ ಅದನ್ನು ಸ್ಟಿಚ್ ಮಾಡ್ಕೊಂಬಿಡಿ. ಕೆಳಗಡೆ ಎಮ್ಮಿಂಗ್ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಎಮ್ಮಿಂಗ್ ಆದರೂ ಮಾಡ್ಬೋದು, ಇಲ್ಲ ಹಾಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತೀನಿ ಅಂದ್ರೂ ಮಾಡ್ಕೋಬೋದು. ನಾನು ಸ್ಟಿಚಿಂಗೇ ಮಾಡಿಬಿಟ್ಟೆ ಕೆಳಗಡೆ, ಎಮ್ಮಿಂಗ್ ಏನು ಬೇಡ ಅಂತ. ಒಬ್ಬೊಬ್ರು ಎಮ್ಮಿಂಗ್ ಬೇಕು ಅನ್ನೋರಿಗೆ ಮಾಡ್ಕೊಡ್ತೀವಿ, ಇಲ್ಲ ಅಡ್ಜಸ್ಟ್ ಮಾಡ್ಕೋತಾರೆ ಅನ್ನೋರಿಗೆ ಎಮ್ಮಿಂಗ್ ಏನು ಮಾಡೋಕ್ಕೋಗಲ್ಲ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದು ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ. ಅಲ್ಲಿಗೆ ಡಿಸೈನ್ ಬ್ಯೂಟಿಫುಲ್ಲಾಗಿರೋ ಡಿಸೈನ್ ರೆಡಿ ಆಗುತ್ತೆ. ತುಂಬಾ ಈಸಿಯಾಗಿ ನೀವು ಸೀರೆಯಲ್ಲಿ ಒಂದು ಸ್ವಲ್ಪ ಪೀಸ್ ತೊಗೊಂಡು ಸ್ಲೀವ್ಸ್ಗೆ, ಫ್ರಂಟ್ಗೆ ಮತ್ತು ಈ ಥರ ಬ್ಯಾಕ್ಗೆಲ್ಲ ಡಿಸೈನ್ ಮಾಡಿರುವಂಥದ್ದು ಒಂದು ಸ್ವಲ್ಪ ಪೀಸ್ ಕಟ್ ಮಾಡಿಕೊಂಡು, ನಿಮ್ಗೆ ಕಮ್ಮಿ ಆಯಿತು ಬಟ್ಟೆ ಅಂದರೆ ಎಕ್ಸ್ಟ್ರಾ ಪೀಸ್ ಒಂದು ಅರ್ಧ ಮೀಟ್ರನ್ನ ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ. ಓಕೆನಾ? ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಇವಾಗ ಕೆಳಗಡೆನೂ ಫೋಲ್ಡ್ ಮಾಡ್ಕೊಂಬಿಟ್ಟು ಮತ್ತು ಸ್ವಲ್ಪ ಕ್ರಾಸ್ ಇತ್ತು ಅಲ್ಲಿಗೆ ಸ್ವಲ್ಪ ಒಂದು ಎಕ್ಸ್ಟ್ರಾ ಪೀಸ್ ಕೊಟ್ಟು ಅಟ್ಯಾಚ್ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಆ ಥರ ಕಮ್ಮಿ ಬಂದಾಗ ಸ್ವಲ್ಪ ಪೀಸ್ನ ಕೊಟ್ಟು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಮಾಮೂಲಿ ಒಂದು ಲೆವೆಲ್ಗೆ ಸ್ಟಿಚ್ ಮಾಡ್ಕೊಂಬಿಟ್ರೆ ಫೋಲ್ಡ್ ಮಾಡಿ ಆಗುತ್ತೆ. ಒಂದೊಂದು ಬಟ್ಟೆ ಸಾಕಾಗದಾಗ ಆ ಥರ ಪ್ಯಾಚ್ ಮಾಡಲೇಬೇಕಾಗುತ್ತೆ. ಓಕೆನಾ? ಆ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ರೆಡಿ ಆಯಿತು. ಮತ್ತು ಲೇಸ್ ಕೊಟ್ಬಿಡೋಣ. ನಾನು ಹಂಗೂ ಬೇಡ ಅಂದ್ಕೊಂಡೆ, ಆದರೆ ಚಿಕ್ಕದಾಗಿರೋದ್ರಿಂದ ಲೇಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಹಾಗಾಗಿ ಸಣ್ಣದಾಗಿರೋ ಲೇಸ್ ಕೊಟ್ಟಿದ್ದೀನಿ, ಮಲ್ಟಿ ಕಲರಲ್ಲಿ. ತುಂಬ ಚೆನ್ನಾಗಿದೆ, ಒಟ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡು ಕೆಳಗಡೆ ಫೋಲ್ಡ್ ಮಾಡ್ಕೊಬಿಡಿ. ಎರಡು ಕಡೆಯೂ ಒಂದೇ ಸಮನಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಇದು ಫಿನಿಶಿಂಗ್ ಆಯಿತು. ಇನ್ನೇನಿದ್ರೂ ಲೇಸ್ ಹಚ್ಚಿಬಿಟ್ರೆ ಸಣ್ಣದಾಗಿರೋ ಲೇಸ್ನ ಸಾಕು, ಅಷ್ಟೇ. ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನೀವು ಈ ಥರ ಡಿಸೈನ್ನ ಟ್ರೈ ಮಾಡಿದ್ರಾ, ಇಲ್ಲ ಸ್ಟಿಚ್ ಮಾಡಿದ್ರಾ ಅಂತ ಕಮೆಂಟ್ ಮಾಡಿ. ಈ ಡಿಸೈನ್ನ ನೋಡಿ ನೀವು ಟ್ರೈ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ನೂ ಯಾವ್ದಾದ್ರು ಡಿಸೈನ್ಸ್ ಬೇಕಂದ್ರೂ ಕಮೆಂಟ್ ಮಾಡಿ, ನಾನು ಡಿಸೈನ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಂಬಿಟ್ರೆ ಆಯಿತು ನೀಟಾಗಿ. ಈಗ ಅಲ್ಲೇ ಉಕ್ಸು ಐ ಹಾಕ್ಕೊಂಡ್ರೆ ಆಯಿತು. ಇಲ್ಲಿ ಫೋಲ್ಡ್ ಮಾಡಾದ್ಮೇಲೆ ಉಕ್ಸು ಐ ಹಾಕ್ಕೊಂಡ್ರೆ ನಮಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಮತ್ತು ಇವಾಗ ಲೇಸ್ ಹಚ್ಬಿಡ್ತಾಯಿದ್ದೀನಿ. ಸಣ್ಣದಾಗಿದೆ ಲೇಸು, ನಾನು ಆಗಲೇ ಹೇಳ್ದಾಗೆ, ದೊಡ್ಡದಾಗಿಲ್ಲ. ಆದರೆ ಕರ್ವ್ ಶೇಪ್ ಇರುತ್ತಲ್ಲ ಅಲ್ಲೆಲ್ಲ ನೀಟಾಗಿ ನಿಧಾನಕ್ಕೆ ಸ್ಟಿಚ್ ಮಾಡಿ. ಅಲ್ಲಿ ಎಳೆಯೋಕ್ಕೆ ಹೋಗಬೇಡಿ, ಸ್ವಲ್ಪ ಲೂಸ್ ಕೊಟ್ಕೊಂಡೆ ಸ್ಟಿಚ್ ಮಾಡಿ. ನೀವು ಎಷ್ಟು ಲೂಸ್ ಕೊಡ್ತೀರೋ ಅಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಅಲ್ಲಿ ಎತ್ಕೊಳ್ಳೋದಾಗಲಿ ಎಳ್ಕೊಳ್ಳೋದಾಗಲಿ ಆಗೋಲ್ಲ. ನೀವು ಎಳೆದೇನಾದರೂ ಹಾಕಿದ್ರೆ ಅಲ್ಲಿ ನೀಟಾಗಿ ಕೂತ್ಕೊಳ್ಳಲ್ಲ ಲೇಸು. ಹಾಗಾಗಿ ಲೂಸ್ ಕೊಟ್ಟಷ್ಟು ಅಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ನೀವು ಆಲ್ಟ್ರೇಷನ್ ಮಾಡೋ ಅವಶ್ಯಕತೆ ಇರೋಲ್ಲ. ಇಲ್ಲಾಂದರೆ ಏನಾಗುತ್ತೆ, ಮತ್ತೆ ಅದು ಬಿಚ್ಚೋದು ಹಾಕೋದು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಒಂದೇ ಸಲ ಸ್ಟಿಚ್ ಮಾಡಬೇಕಾದ್ರೆ ನೋಡಿಕೊಂಡು ನೀಟಾಗಿ ಸ್ಟಿಚ್ ಮಾಡಿ, ಮತ್ತು ಬಿಚ್ಚಿ ತೆಗಿಯೋ ಥರ ಇಟ್ಕೊಬೇಡಿ. ಓಕೆನಾ? ಈ ರೀತಿ ರೆಡಿ ಆಯಿತು. ಎರಡು ಕಡೆಯೂ ಸೇಮ್ ಅದೇ ರೀತಿಯೇ ಲೇಸ್ ಹಚ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಯಿತು. ಫ್ರಂಟು, ಬ್ಯಾಕು ಮತ್ತು ಸ್ಲೀವ್ಸ್ಗೆ ಎಲ್ಲದಕ್ಕೂ ಕೊಟ್ಟೈತೆ ಲೇಸು. ಆ ಥರ ನೀವು ಬೇಕಾದ್ರೆ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ಈ ಥರ ಲೇಸೆಲ್ಲ ಕೊಟ್ಟು ಸ್ಟಿಚ್ ಮಾಡಿಸ್ಕೋಬೋದು. ಲೇಸಲ್ಲಿ ಇದು ಕಡಿಮೆದು, ಇನ್ನೂ ಜಾಸ್ತಿ ಇನ್ನೂ ಸ್ವಲ್ಪ ದೊಡ್ಡದು ಇಲ್ಲ ಸ್ಟೋನ್ ಆ ಥರ ಬಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇದು ಸಿಂಪಲ್ಲಾಗಿರುವಂಥ ಡಿಸೈನು ಅಂತಲೇ ಹೇಳ್ಬೋದು. ನೋಡಿ ಮತ್ತೆ ಇನ್ನೊಂದು ಸೈಡು ಹಾಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಆ ಶೇಪ್ ಹೇಗಿದೆ ಹಾಗೇ ಸ್ಟಿಚ್ ಮಾಡಿ, ಆವಾಗಲೇ ನಿಮಗೆ ಆ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ದು ಓ ಇದೇ ಥರ ಇದೆ ಡಿಸೈನು ಅನ್ನೋದು ಒಂದು ಲುಕ್ಕು ಕಾಣಿಸುತ್ತೆ. ಮಧುಬಲ ಡಿಸೈನ್ಗೆ ಆಗಲಿ, ಈ ಥರ ಬೋಟ್ ನೆಕ್ ಡಿಸೈನ್ಗೆ ಆಗಲಿ, ಟೆಂಪಲ್ ಡಿಸೈನ್ ಆಗಲಿ, ಯಾವುದಕ್ಕಾದ್ರೂ ಅಷ್ಟೇ ಔಟ್ಲೈನ್ ಏನಾದರೂ ಕೊಟ್ಟರೆ ಪೈಪಿಂಗು ಇಲ್ಲ ಈ ಥರ ಲೇಸು ಕೊಟ್ಟರೆ ಸೂಪರಾಗಿ ಕಾಣುತ್ತೆ. ಓಕೆನಾ? ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಆಯಿತು. ಎರಡು ಕಡೆಯೂ ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಪ್ಯಾಚ್ ಕೊಟ್ಟಿರೋದ್ರಿಂದ ಪ್ಯಾಚ್ ವರ್ಕ್ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ಥರ ಸೀರೆ ಪೀಸ್ ಇದ್ದರೆ ಒಂದು ಸ್ವಲ್ಪ ಈ ಥರ ಡಿಸೈನ್ನ ಟ್ರೈ ಮಾಡ್ಬೋದು. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಬಂತು. ಇಷ್ಟೇ, ಮೇಲೆ ಉಕ್ಸ್ ಹಾಕ್ಕೊಂಡ್ರೆ ಈ ರೀತಿ ಆಯಿತು. ಮೇಲೊಂದು ಉಕ್ಸು, ಕೆಳಗಡೆ ಒಂದು 4-5 ಉಕ್ಸ್ ಹಾಕ್ಕೊಂಬಿಟ್ರೆ ಡಿಸೈನ್ ರೆಡಿ ಆಯಿತು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಲ್ಲ.
ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.